ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೀಗ ಬಂದಂಥ IPL ಅಪ್ಡೇಟ್ ಏನಪ್ಪ ಅಂದರೆ, ಪ್ರತಿಯೊಬ್ಬ IPL ಫ್ಯಾನ್ಸ್ಗೂ ಸಾಕಾಗೋದು ಗ್ಯಾರಂಟಿ. ಅಂಥದ್ದೇನಪ್ಪ ಅಂದರೆ ನ್ಯೂಸು, ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಬೇಗ ಲೈಕ್ ಮಾಡಿ. ಹಾಗೆ IPL ಫ್ಯಾನ್ಸ್ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ, ಬೇಗ ಸಬ್ಸ್ಕ್ರೈಬರ್ ಆಗಿ. ಇದೇ ಥರ IPLನ ಇನ್ಫಾರ್ಮೇಷನ್ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀವಿ. ರೀಸೆಂಟಾಗಿ T20 ವರ್ಲ್ಡ್ ಕಪ್ ಆದಮೇಲೆ ಆಸ್ಟ್ರೇಲಿಯಾದ ಸೆಲೆಕ್ಟರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವಾಗ ವರ್ಲ್ಡ್ ರಿಚೆಸ್ಟ್ ಟೂರ್ನಿಮೆಂಟ್ ಅಂದರೆ IPL 2026 ಹತ್ರ ಬರ್ತಿದೆ. ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ಸ್ ಪ್ರಕಾರ ಜೋಶ್ ಹ್ಯಾಜ್ಲ್ವುಡ್ ಸ್ಟಿಲ್ ರಿಕವರ್ ಆಗಿದ್ದಾರೆ, ಹಾಗೆ ಫಿಸಿಕಲಿ ಕೇರಲ್ಲಿದ್ದಾರೆ. ಇವರು IPL 2026 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅಥವಾ ಇಲ್ಲ ಅನ್ನೋದು ಮೆಡಿಕಲ್ ಕ್ಲಿಯರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದು ಬಿಗ್ಗೆಸ್ಟ್ ಅಪ್ಡೇಟ್ ಕೊಟ್ಟಿರೋದು. ಮತ್ತೆ ರಿಪೋರ್ಟ್ಸ್ನ ಪ್ರಕಾರ ಜೋಶ್ ಹ್ಯಾಜ್ಲ್ವುಡ್ ನೆಕ್ಸ್ಟ್ ಬರುವಂಥ IPL 2026 ಮಾರ್ಚ್ 28ಕ್ಕೆ ಓಪನಿಂಗ್ ಮ್ಯಾಚ್ ಶುರುವಾಗಲಿದೆ. ಮೊದಲನೇ ಮ್ಯಾಚ್ ಮೆಗಾ ಬ್ಲಾಕ್ ಬಾಸ್ಟರ್ SRH ಮತ್ತು RCB ನಡುವೆ ನಡೀತಿರೋದು. ಓಪನಿಂಗ್ ಮ್ಯಾಚಲ್ಲಿ ಅವೈಲೇಬಲ್ ಇಲ್ಲ ಅಂತ ಅಪ್ಡೇಟ್ಸ್ ಬಂದಿದೆ. ಓಪನಿಂಗ್ ಮ್ಯಾಚಲ್ಲಿ SRH ಕ್ರ್ಯಾಕಿಂಗ್ ಬ್ಯಾಟಿಂಗ್ನ ಬೀಟ್ ಮಾಡಬೇಕಂದ್ರೆ ಜೋಶ್ ಹ್ಯಾಜ್ಲ್ವುಡ್ನ ಅವಶ್ಯಕತೆ ತುಂಬಾ ಇದೆ ಗುರು. ಆದರೆ ಈ ಟೈಮಲ್ಲಿ ಜೋಶ್ ಹ್ಯಾಜ್ಲ್ವುಡ್ಗೆ ಇಂಜುರಿ ಸಮಸ್ಯೆ. ಸದ್ಯಕ್ಕೆ ಮೊದಲನೇ ಮ್ಯಾಚ್ಗೆ ಜೋಶ್ ಹ್ಯಾಜ್ಲ್ವುಡ್ ಜಾಗಕ್ಕೆ ಮಂಗೇಶ್ ಯಾದವ್ ಮತ್ತು ಜೇಕಬ್ ಡಫಿ ಇದ್ದಾರೆ. ಹಾಗೆ ಜೋಶ್ ಹ್ಯಾಜ್ಲ್ವುಡ್ RCB ಕ್ಯಾಂಪ್ಗೆ ಯಾವಾಗ ಜಾಯ್ನ್ ಆಗ್ತಾರೆ ಅನ್ನೋ ಅಪ್ಡೇಟ್ಸ್ನ ಮುಂದೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬ RCB ಫ್ಯಾನ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಸ್ಟ್ ಮ್ಯಾಚಲ್ಲಿ ಜೋಶ್ ಹ್ಯಾಜ್ಲ್ವುಡ್ ಅವೈಲೇಬಲ್ ಇಲ್ಲ ಅಂದರೆ ಯಾವ ಬೌಲರಿಗೆ RCB ಮ್ಯಾನೇಜ್ಮೆಂಟ್ ಚಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ IPL ಫ್ಯಾನ್ಸ್ಗೆ ಶೇರ್ ಮಾಡಿ.